ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಬೃಹತ್ ಪ್ರೊಟೆಸ್ಟ್. ಬೆಸ್ಕಾಂ ಕಚೇರಿ ಮುಂದೆಯೇ ಪ್ರತಿಭಟಿಸಿ ಆಕ್ರೋಶ. ವಿದ್ಯುತ್ ಖಾಸಗೀಕರಣವನ್ನ ವಿರೋಧಿಸಿ ರಾಜ್ಯದ ಹಲವು ಮೂಲೆಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇವೆ. ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ಬೆಸ್ಕಾಂ ಕಚೇರಿ ಮುಂದೆ ಜಮಾಯಿಸಿದ ಬೆಸ್ಕಾಂ ಸಿಬ್ಬಂದಿ, ರೈತ ಸಂಘ, ಕರವೇ, ಕೆಆರ್ಎಸ್ ಪಕ್ಷದ ಮುಖಂಡರು ವಿದ್ಯುತ್ ಖಾಸಗೀಕರಣವನ್ನ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ರಾಜ್ಯದಲ್ಲಿ ವಿದ್ಯುತ್ ವಿತರಣಾ ಪರವಾನಗಿಯನ್ನ ಖಾಸಗಿಯವರಿಗೆ ಕೊಡಬಾರದು ಎಂದು ಆಗ್ರಹಿಸಿ ಪ್ರತಿಭಟಿಸಿದ್ರು. ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಭಾಗಿಯಾಗಿದ್ದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಗೌರಿಬಿದನೂರು ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಬಳಿಕ ಪ್ರತಿಭಟನಾಕಾರರು ತಮ್ಮ ಮನವಿ ಪತ್ರವನ್ನ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ನೀಡಿದ್ರು. ಇನ್ನು ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಅರವಿಂದ್, ಟಾಟಾ ಪವರ್ ಕಂಪನಿಯು 19 ಜಿಲ್ಲೆಗಳಲ್ಲಿ ಈ ಅರ್ಜಿಯನ್ನ ಹಾಕಿರುವ ಮಾಹಿತಿ ನಮಗೆ ಇದೆ. ನಾನು ಈ ನಿಮ್ಮ ಮನವಿಯನ್ನ ಮೇಲಧಿಕಾರಿಗಳಿಗೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದ್ರು. ಅದರ ಉದ್ದೇಶ ಏನು ಖಾಸಗೀಕರಣ ಮಾಡಬಾರದು, ಅದರಲ್ಲೂ ಟಾಟಾ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು 15 ಜಿಲ್ಲೆಗಳಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು 19 ಜಿಲ್ಲೆಗಳಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು ಇದೆ. ಇದನ್ನ ನಾವು ಸರ್ಕಾರಕ್ಕೆ ನಿಮ್ಮ ಮನವಿಯನ್ನ ಸಲ್ಲಿಸ್ತೀವಿ. ಇನ್ನು ಬೆಸ್ಕಾಂನ ಎಡಬ್ಲ್ಯೂ ಪರಮೇಶ್ವರಪ್ಪ ಮಾತನಾಡಿ, ಕರ್ನಾಟಕದ 13 ಜಿಲ್ಲೆಗಳಲ್ಲಿ ನಮಗೆ ಪ್ಯಾರಲಲ್ ಆಪರೇಷನ್ ಅಂದ್ರೆ ಇಲಾಖೆ ಏನು ಕೆಲಸ ಮಾಡ್ತಾ ಇದೆಯೋ ಅದನ್ನ ನಾವೇ ಮಾಡ್ತೇವೆ. ಹೀಗಿದ್ದಾಗ ಖಾಸಗಿಯವರಿಗೆ ಕೊಟ್ರೆ ಸಾರ್ವಜನಿಕರಿಗೆ, ರೈತರಿಗೆ, ದೀನ ದಲಿತರಿಗೆ, ತುಂಬಾ ಬಡವರಿಗೆ ತೊಂದರೆ ಆಗಲಿದೆ ಎಂದಿದ್ದಾರೆ. ಇನ್ನು ಬೆಸ್ಕಾಂ ಸಹಾಯಕ ಇಂಜಿನಿಯರ್ ವೇಣುಗೋಪಾಲ್ ಮಾತನಾಡಿ, ನಮ್ಮ ಎಲ್ಲಾ ವಿದ್ಯುತ್ ಕಂಪನಿಗಳಿಗೆ ಪ್ರೈವೇಟಿಸಂ ಮಾಡ್ತಾ ಇರೋದಕ್ಕೆ ನಮ್ಮ ವಿರೋಧ ಇದ್ದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ ಎಂದಿದ್ದಾರೆ. ಈಗಾಗಲೇ ಥ್ರೂಔಟ್ ಕರ್ನಾಟಕ ಟಾಟಾ ಪವರ್ 13 ಜಿಲ್ಲೆಗಳಲ್ಲಿ ನಮಗೆ ಪ್ಯಾರಲಲ್ ಆಪರೇಷನ್ಗೆ ಅಂದರೆ ನಾವು ಇಲಾಖೆ ಏನು ಕೆಲಸ ಮಾಡ್ತಾ ಇದೆಯೋ ನಾವು ಅದೇ ರೀತಿ ಕೆಲಸ ಮಾಡ್ತೀವಿ ಅಂತೇಳಿ ಕರ್ನಾಟಕ ವಿದ್ಯುತ್ ಕ್ಷೇತ್ರ ನಿಯಂತ್ರಣ ಆಯೋಗಕ್ಕೆ ಅರ್ಜಿ ಹಾಕಿದೆ. ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗಿ ಇದು ಬಂದರೆ ಸಾರ್ವಜನಿಕರಿಗೆ, ರೈತರಿಗೆ, ದೀನ ದಲಿತರಿಗೆ, ತುಂಬ ಬಡವರಿಗೆ ತುಂಬ ತೊಂದರೆ ಆಗುತ್ತೆ ಅಂತೇಳಿ ಈಗಾಗಲೇ ಹೋರಾಟಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ನಾಳೆ ಅಂತಿಮವಾಗಿ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಆಗಿದೆ. ನಾಳೆ ಆಗಿರೋದ್ರಿಂದ ಈ ಥ್ರೂಔಟ್ ಸ್ಟೇಟು ಇವತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಫೆಕ್ಟಿವ್ ಆಗಿ ಪ್ರತಿಭಟನೆಯನ್ನು ನೌಕರರಿರ್ಬೋದು, ರೈತರಿರ್ಬೋದು, ಎಲ್ಲ ಸಂಘಟನೆಗಳು ಇದರ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಕೂಡ ಬೆಸ್ಕಾಂ ಇಲಾಖೆಯನ್ನು ಖಾಸಗೀಕರಣಗೊಳಿಸಬಾರ್ದು ಅಂತೇಳಿ ತೀವ್ರತರ ಹೋರಾಟ ಶುರುವಾಗಿದೆ. ಮೊದಲನೇದಾಗಿ ನಮ್ಮ ವಿದ್ಯುತ್ ಕಂಪನಿಗಳಿಗೆ, ಎಲ್ಲ ಎಸ್ಕಾಂಗಳಿಗೆ ಪ್ರೈವೇಟೈಸೇಷನ್ ಅಂತ ಹೇಳ್ತಾಯಿದ್ರು. ಅದು ಯಾವುದೋ ಕೂಡ ನಮಗೆ ಅದರ ಗಮನ ಕೂಡ ಬಂದಿರಲಿಲ್ಲ. ಹಿರಿಯರು ಹೇಳ್ತಾಯಿದ್ರು, ನಾವು ಕೇಳ್ತಾ ಇದ್ವಿ. ಇವಾಗ ಏನಾಗಿದೆ ಅಂತಂದರೆ ಪ್ರೈವೇಟೈಸೇಷನ್ ನಾನು ಕೂಡ ವಿದ್ಯುತ್ತನ್ನು ಸರಬರಾಜು ಮಾಡ್ತೀನಿ ಅಂತ ಅರ್ಜಿ ಸಲ್ಲಿಸಿದಾಗ ನಾವು ಎಚ್ಚೆತ್ತುಕೊಂಡು ಹೋರಾಟಕ್ಕೆ ಇಳಿದಿದ್ದೀವಿ. ಇದೇ ರೀತಿ ಯಾವುದೇ ಕಂಪನಿಗಳು ಕೂಡ ಪ್ರೈವೇಟೈಸೇಷನ್ ಆಗಲಿ ಏನಾದರೂ ನಾನೇ ಬಂದು ವಿದ್ಯುತ್ ಸರಬರಾಜು ಮಾಡ್ತೀನಿ, ವಿದ್ಯುತ್ ಖಾಸಗಿಯವರಿಗೆ ಕೊಡಿ ಅಂತ ಕೇಳಕ್ಕೆ ಬಂದಾಗ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಅಧಿಕಾರಿ ವರ್ಗದವರು ಏನೇ ಹೋರಾಟಕ್ಕೆ ಕರೆ ಕೊಟ್ಟಾಗ ನಾವೆಲ್ಲರೂ ಸದಾ ಸಿದ್ಧವಾಗಿರ್ತೀವಿ. ಇನ್ನು ಖಾಸಗಿ ಕಂಪನಿಯವರು ಬಂದ್ರೆ ಮೊದಲು ಎಲ್ಲವನ್ನ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ, ರೇಟ್ ಕಮ್ಮಿ ಮಾಡ್ತಾರೆ, ಆಮೇಲೆ ಯಾರಿಗೂ ಕೂಡ ಸಹಾಯ ಮಾಡುವುದಿಲ್ಲ. ಇದರಿಂದ ರೈತರಿಗೆ ಸಾಕಷ್ಟು ತೊಂದರೆ ಆಗಲಿದೆ ಎಂದು ಲೈನ್ ಮ್ಯಾನ್ ಇರ್ಫಾನ್ ಆಕ್ರೋಶವನ್ನ ಹೊರಹಾಕಿದ್ರು. ಸ್ಲಾಬ್ ರೇಟ್ ಇದೆಯಲ್ವಾ, ನಮ್ಮ ಬೇಸಿಕ್ ರೇಟು ಅದು ಎಲ್ಲ ಕಾಮನ್ ಅಲ್ಲೇ ಇರುತ್ತೆ. ಫಸ್ಟ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ, ನಾವು 2 ರೂಪಾಯಿ ಕೊಡ್ತೀವಿ, 1 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಫಸ್ಟ್ ಜಿಯೋದವ್ರು ಬಂದ್ರಲ್ಲ, ಎಲ್ಲಾರ್ಗೂ ಫ್ರೀ ಕೊಟ್ಟರು ಸಿಮ್, ಎಲ್ಲಾರ್ಗೂ ಕಾಲಿಂಗ್ ಫ್ರೀ, ಇಂಟರ್ನೆಟ್ ಫ್ರೀ ಅಂತ ಎಲ್ಲಾರ್ಗೂ ನಮ್ಗೆ ಅಭ್ಯಾಸ ಮಾಡಿದ್ರು. ಅವ್ರು ಏನ್ ಮಾಡ್ತಾರೆ, ಫಸ್ಟ್ 1 ವರ್ಷ ಎಲ್ಲ ಸ್ಲಾಬ್ ರೇಟ್ಸ್ ನ ಎಲ್ಲ ಏನು ವೇರಿಯೇಷನ್ ಮಾಡಲ್ಲ, ರೈತರಿಗೆಲ್ಲ ಚೆನ್ನಾಗೇ ಕೊಡ್ತಾರೆ. ನಮ್ಮ ಲೈನ್ ಅಲ್ಲೇ ಕೊಡ್ಬೋದು ಅಥವಾ ಬೇರೆ ಲೈನ್ ಅಲ್ಲೇ ಕೊಡ್ಬೋದು. ಅವ್ರಿಗೇನು ಫಸ್ಟ್ ಲಾಸ್ ಆಗ್ಲಿ, ಇನ್ನ ಒಂದು 5 ವರ್ಷ ಆದ್ಮೇಲೆ ಲಾಭ ಪಡಿತೀವಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ, ಫಸ್ಟ್ ಅವರ ಒಂದು ಸಾಮ್ರಾಜ್ಯವನ್ನ ಕಟ್ಕೊಳ್ತಾರೆ. ಆ ಒಂದು ಸಾಮ್ರಾಜ್ಯ ಕಟ್ಟಿದ ಮೇಲೆ ನಮ್ಮ ಒಂದು 50-60 ವರ್ಷದಿಂದ ನಾವೇನು ಬೆಸ್ಕಾಂ ನೌಕರರು ಮತ್ತೆ ಕರ್ನಾಟಕ ವಿದ್ಯುತ್ ನೌಕರರು ಏನಿದೀವಿ, ಇಷ್ಟು ವರ್ಷ ಏನ್ ಕಷ್ಟ ಪಟ್ಟಿದ್ವೋ ಆ ಒಂದು ಸಾಮ್ರಾಜ್ಯವನ್ನ ಅವರೊಂದು ಅದಕ್ಕೆ ಬಂದು ನುಗ್ಗಿ ನಾವು ಫಸ್ಟ್ ಎಲ್ಲ ಸಾರ್ವಜನಿಕರು ಎಲ್ಲ ಫ್ರೀ ಕೊಟ್ಟು ಅದನ್ನೆಲ್ಲ ಅಭ್ಯಾಸ ಮಾಡ್ತಾರೆ. ಅದಾದ್ಮೇಲೆ
ಅವ್ರ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಒಟ್ನಲ್ಲಿ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಹಲವು ಕಡೆ ಹೋರಾಟಗಳು ನಡೀತಾ ಇದ್ದು ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ತೀರ್ಮಾನ ಕೈಗೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜಿಲಾನ್ ಪ್ರಜಾಶಕ್ತಿ ಟಿವಿ, ಗೌರಿಬಿದನೂರು.